ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆಯ ಶಾಕ್ ಇದೆ. ಇಂದಿನಿಂದ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಆಗತ್ತೆ. ಸ್ಟೇಜ್ ಕ್ಯಾರೇಜ್ ಬಸ್ ಟಿಕೆಟ್ ದರಗಳು ಏರಿಕೆ ಆಗ್ತಾ ಇದೆ. 5% 8% ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಮಾಡಲಾಗುತ್ತೆ. ಕಾರಣ ಕೊಡ್ತಾರೆ ಅವರು ಬಸ್ನ ಮಾಲೀಕರು, ಅವರ ಒಕ್ಕೂಟದ ಅಧ್ಯಕ್ಷರೇನು ಅವರು ಹೇಳ್ತಾ ಇರುವಂತದ್ದು. ಡೀಸೆಲ್ ಹಾಗೆ ವಾಹನಗಳ ಬಿಡಿಭಾಗ ದರ ಹೆಚ್ಚಳ ಆಗಿದೆ. ಟೋಲ್ ಇರಬಹುದು, ನೌಕರರ ವೇತನ, ಇನ್ಸೂರೆನ್ಸ್ ಎಲ್ಲವೂ ಕೂಡ ಹೆಚ್ಚಾಗಿದೆ. ರಾಜ್ಯ ಸರ್ಕಾರದ ಅಧಿಸೂಚನೆಯಂತೆ ದರವನ್ನ ಏರಿಕೆ ಮಾಡಲಾಗುತ್ತೆ. ಅವರ ಕಾರಣ ಇಷ್ಟೇ. ಬಸ್ ಸಂಘದ ಅಧ್ಯಕ್ಷರು ಕೊಯ್ಲಾಡಿ ಸುರೇಶ್ ಅವರು ಉಡುಪಿಯಲ್ಲಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂತದ್ದು, ಡೀಸೆಲ್ ದರ ಜಾಸ್ತಿ ಆಯಿತು, ಇನ್ಸೂರೆನ್ಸ್ ಜಾಸ್ತಿ ಆಯಿತು, ಆಮೇಲೆ ಟ್ಯಾಕ್ಸ್, ಮಗದೊಂದು ಅವರಿಗೆ ಸಿಬ್ಬಂದಿಗೆ ಸಂಬಳ, ಇದೆಲ್ಲ ಜಾಸ್ತಿ ಆದ ಕಾರಣದಿಂದ ಈ ಸ್ಟೇಜ್ ಕ್ಯಾರೇಜ್ ಬಸ್ ಇದೆ ಅಲ್ವಾ, ಅವ್ರ ದರ ಈಗ ಏರಿಕೆ ಮಾಡಲಾಗುತ್ತೆ. ಅಂದ್ರೆ ಈಗ ಈ ದಕ್ಷಿಣ ಕನ್ನಡ ಬದಿ ಜಾಸ್ತಿ ಇವೆಲ್ಲ ಹೋಗ್ತಾ ಇರುವಂತದ್ದು ಈ ಖಾಸಗಿ ಬಸ್ಗಳು, ಗವರ್ಮೆಂಟ್ ಬಸ್ ಎಲ್ಲ ಕಡಿಮೆಯಲ್ಲಿ. ಸೊ ಅಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಉಡುಪಿ, ಕುಂದಾಪುರ, ಮಂಗಳೂರು ಈ ತರ ಒಳ್ ರೂಟಿನ್ ಬಸ್ಗಳೆಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ಅವರಿಗೆ ದರವನ್ನ ಜಾಸ್ತಿ ಮಾಡಲಾಗುತ್ತೆ. ಸದ್ಯ ಈಗ ಭೈರತಿ ಸುರೇಶ್ ಅವರು ಕೂಡ ಗವರ್ಮೆಂಟ್ ಬಸ್ ಏನಾದ್ರೂ ದರ ಏನಾದ್ರೂ ಹೆಚ್ಚಿಗೆ ಆದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೇಳಬಹುದು. ಬಟ್ ಅವರು ಖಾಸಗಿ ಬಸ್ನವರು ಮುಂಚೆಯಿಂದನೂ ಕೂಡ ಬೇಡಿಕೆ ಅದನ್ನೇ ಹೇಳ್ತಾ ಇದ್ದಾರೆ, ನಮಗೆ ಲಾಸ್ ಆಗಿದೆ, ಕೊರೋನಾ ಸಂದರ್ಭದಿಂದನೂ ಕೂಡ ನಮ್ಗೆ ಲಾಸ್ ಆಗ್ತಾ ಇದೆ, ಬಸ್ಗಳು ಓಡಾಟ ಇಲ್ಲ, ಮಗದೊಂದು ಅವರಿಗೆ ಸಂಬಳ ಕೊಡೋದಿರ್ಬೋದು, ಡ್ರೈವರು, ಕಂಡಕ್ಟರ್, ಕ್ಲೀನರು, ಅದು ಕೂಡ ಸ್ಯಾಲರಿ ಕೂಡ ಜಾಸ್ತಿ ಆಗ್ಬಿಟ್ಟಿದೆ, ಇನ್ಸೂರೆನ್ಸ್ ಕೂಡ ಜಾಸ್ತಿ, ಡೀಸೆಲ್ ದರ ಜಾಸ್ತಿ ಆಗಿದೆ, ಪೂರೈಸುವುದಿಲ್ಲ. ಈ ನಿಟ್ಟಿನಲ್ಲಿ ನಾವು ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ.